ನಮಸ್ಕಾರ ಸ್ನೇಹಿತರೆ, ನಾವು ಬಾಲ್ಯದಿಂದಲೂ ಹನುಮಂತನನ್ನು ಶಕ್ತಿ, ಭಕ್ತಿ ಮತ್ತು ಧೈರ್ಯದ ಪ್ರತೀಕವಾಗಿ ತಿಳಿದುಕೊಂಡಿದ್ದೇವೆ. ಆದರೆ ಅವರ ಜೀವನದಲ್ಲಿ ಅನೇಕ ಜನರಿಗೆ ತಿಳಿಯದ ಕೆಲವು ಕುತೂಹಲಕಾರಿ ಸಂಗತಿಗಳಿವೆ. ಕೆಲವನ್ನು ರಾಮಾಯಣ, ಕೆಲವನ್ನು ಪುರಾಣಗಳು ಮತ್ತು ಸ್ಥಳೀಯ ಪರಂಪರೆಗಳು ವಿವರಿಸುತ್ತವೆ. ಇಂದು ನಾವು ಹನುಮಂತನ ಬಗ್ಗೆ ಅಪರೂಪವಾಗಿ ಕೇಳುವ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. 1. ಹನುಮಂತನ ಜನನ ಒಂದು ದೈವಿಕ ಘಟನೆ. ಹನುಮಂತನ ತಾಯಿ ಅಂಜನಾದೇವಿ ಮತ್ತು ತಂದೆ ಕೇಸರಿಯಾಗಿದ್ದರು. ಆದರೆ ಹನುಮಂತನ ಜನನದಲ್ಲಿ ವಾಯುದೇವರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಆದ್ದರಿಂದ ಅವರನ್ನು ವಾಯುಪುತ್ರ, ಮಾರುತಿ, ಪವನಕುಮಾರ ಎಂದು ಕರೆಯುತ್ತಾರೆ. ಕೆಲವು ಪುರಾಣಗಳ ಪ್ರಕಾರ ಶಿವನ ದೈವಿಕ ಶಕ್ತಿಯ ಅಂಶವು ವಾಯುದೇವರ ಮೂಲಕ ಅಂಜನಾದೇವಿಗೆ ತಲುಪಿತು ಎಂಬ ಪರಂಪರೆಯೂ ಇದೆ. ಈ ಕಾರಣದಿಂದ ಹನುಮಂತನನ್ನು ಶಿವನ ಅಂಶಾವತಾರ ಎಂದು ಅನೇಕ ಭಕ್ತರು ನಂಬುತ್ತಾರೆ. 2. ಬಾಲ್ಯದಲ್ಲಿ ಸೂರ್ಯನನ್ನೇ ಹನ್ನೆಂದು ಭಾವಿಸಿದರು. ಒಂದು ದಿನ ಉದಯಿಸುತ್ತಿದ್ದ ಕೆಂಪು ಸೂರ್ಯನನ್ನು ನೋಡಿ ಅದನ್ನು ಹನ್ನೆಂದು ಭಾವಿಸಿದ ಬಾಲ ಹನುಮಂತ ಆಕಾಶಕ್ಕೆ ಜಿಗಿದರು. ದೇವತೆಗಳಿಗೂ ಆಶ್ಚರ್ಯವಾಯಿತು. ಇಂದ್ರನು ತನ್ನ ವಜ್ರಾಯುಧದಿಂದ ಹೊಡೆದಾಗ ಹನುಮಂತನ ದವಡೆಗೆ ಗಾಯವಾಯಿತು. ಹನು ಎಂದರೆ ದವಡೆ. ಆ ಕಾರಣದಿಂದಲೇ ಅವರಿಗೆ ಹನುಮಂತ ಎಂಬ ಹೆಸರು ಬಂದಿತು ಎಂಬ ವಿವರಣೆ ಪ್ರಸಿದ್ಧವಾಗಿದೆ. 3. ದೇವತೆಗಳಿಂದ ಅನೇಕ ವರಗಳು ದೊರಕಿದವು. ಈ ಘಟನೆಯ ನಂತರ ವಾಯುದೇವರು ಕೋಪಗೊಂಡು ಗಾಳಿಯನ್ನೇ ನಿಲ್ಲಿಸಿದರು ಎನ್ನುವ ಕಥೆ ಪ್ರಸಿದ್ಧವಾಗಿದೆ. ಆಗ ದೇವತೆಗಳು ಹನುಮಂತನಿಗೆ ಅನೇಕ ವರಗಳನ್ನು ನೀಡಿದರು. ಬ್ರಹ್ಮನಿಂದ ರಕ್ಷಣೆ, ಶಿವನ ಆಶೀರ್ವಾದ, ವಿಷ್ಣುವಿನ ಕೃಪೆ, ಅಗ್ನಿಯಿಂದ ಸುಡಲಾಗದ ಶಕ್ತಿ, ವರುಣನಿಂದ ನೀರಿನಲ್ಲಿ ಅಪಾಯವಿಲ್ಲದ ವರ, ಯಮನಿಂದ ಅಕಾಲ ಮರಣವಿಲ್ಲದ ವರ, ಇಂದ್ರನಿಂದ ಬಲ ಮತ್ತು ಗೌರವ. ಇವುಗಳೆಲ್ಲ ಸೇರಿ ಅವರನ್ನು ಅಸಾಮಾನ್ಯ ಶಕ್ತಿಯ ಮಹಾವೀರನನ್ನಾಗಿ ಮಾಡಿತು. 4. ತಮ್ಮ ಶಕ್ತಿಯನ್ನೇ ಮರೆತಿದ್ದರು. ಬಾಲ್ಯದಲ್ಲಿ ಹನುಮಂತ ತುಂಬ ಚಂಚಲರಾಗಿದ್ದರು. ಋಷಿಗಳಿಗೆ ತೊಂದರೆ ಕೊಟ್ಟ ಕಾರಣ ಅವರು ಒಂದು ಶಾಪ ನೀಡಿದರು. ಆ ಶಾಪದ ಪ್ರಕಾರ ಯಾರಾದರೂ ನೆನಪಿಸಿದಾಗ ಮಾತ್ರ ತಮ್ಮ ಶಕ್ತಿಯನ್ನು ನೆನಪಿಸಿಕೊಳ್ಳುವ ಸ್ಥಿತಿ ಉಂಟಾಯಿತು. ಸಮುದ್ರ ದಾಟುವ ಮುನ್ನ ಜಾಂಬವಂತರು ಅವರ ಶಕ್ತಿಯನ್ನು ನೆನಪಿಸಿದಾಗ ಹನುಮಂತ ತಮ್ಮ ನಿಜವಾದ ಸಾಮರ್ಥ್ಯವನ್ನು ಅರಿತು ಮಹಾಜಿಗಿತ ಮಾಡಿದರು. ಈ ಘಟನೆ ನಮಗೂ ಒಂದು ಪಾಠ ಕಲಿಸುತ್ತದೆ. ಕೆಲವೊಮ್ಮೆ ನಮ್ಮೊಳಗಿನ ಸಾಮರ್ಥ್ಯವನ್ನು ಯಾರಾದರೂ ನೆನಪಿಸಬೇಕು. 5. ಸೂರ್ಯನೇ ಅವರ ಗುರು. ಹನುಮಂತನು ಸೂರ್ಯದೇವರಿಂದ ವಿದ್ಯಾಭ್ಯಾಸ ಮಾಡಿದರು ಎಂಬ ಪ್ರಸಿದ್ಧ ಕಥೆ ಇದೆ. ಸೂರ್ಯನು ಎಂದಿಗೂ ನಿಲ್ಲುವುದಿಲ್ಲ. ಆದ್ದರಿಂದ ಹನುಮಂತನು ಸೂರ್ಯನ ಎದುರು ಹಾರುತ್ತಲೇ ಪಾಠ ಕಲಿತರು ಎಂದು ಹೇಳಲಾಗುತ್ತದೆ. ಅವರು ವ್ಯಾಕರಣ, ವೇದಗಳು, ಶಾಸ್ತ್ರಗಳು ಮತ್ತು ಅನೇಕ ವಿದ್ಯೆಗಳನ್ನು ಸಂಪೂರ್ಣವಾಗಿ ಕಲಿತರು. 6. ರಾಮಭಕ್ತಿಯೇ ಅವರ ಮಹಾಶಕ್ತಿ. ಹನುಮಂತನ ದೇಹಬಲಕ್ಕಿಂತ ದೊಡ್ಡದು ಅವರ ರಾಮಭಕ್ತಿ. ಸೀತಾಮಾತೆಯ ಮುಂದೆ ರಾಮನ ಉಂಗುರವನ್ನು ತೋರಿಸಿ ವಿಶ್ವಾಸ ಮೂಡಿಸಿದರು. ಲಂಕೆಯನ್ನು ಸುಟ್ಟರೂ ಅಹಂಕಾರವಿರಲಿಲ್ಲ. ಸಂಜೀವಿನಿ ಪರ್ವತವನ್ನು ಹೊತ್ತು ತಂದರೂ ತಾವು ಮಾಡಿದ ಸೇವೆಯ ಬಗ್ಗೆ ಹೆಮ್ಮೆ ಪಡಲಿಲ್ಲ. ಅವರ ಪ್ರತಿಯೊಂದು ಕಾರ್ಯವೂ ಶ್ರೀರಾಮನ ಸೇವೆ ಎಂಬ ಭಾವನೆಯಿಂದಲೇ ನಡೆಯಿತು. 7. ಹನುಮಂತನು ಅಮರನೆಂದು ನಂಬಲಾಗಿದೆ. ಪುರಾಣಗಳ ಪ್ರಕಾರ ಹನುಮಂತನು ಚಿರಂಜೀವಿಗಳಲ್ಲಿ ಒಬ್ಬರು. ಭಕ್ತರು ಶ್ರೀರಾಮನ ನಾಮಸ್ಮರಣೆ ನಡೆಯುವ ಸ್ಥಳದಲ್ಲಿ ಹನುಮಂತನ ದೈವಿಕ ಸಾನ್ನಿಧ್ಯ ಇರುತ್ತದೆ ಎಂದು ನಂಬುತ್ತಾರೆ. ಈ ನಂಬಿಕೆ ಅನೇಕ ದೇವಾಲಯಗಳಲ್ಲಿ ಇಂದಿಗೂ ಜೀವಂತವಾಗಿದೆ. 8. ಸಿಂಧೂರ ಧರಿಸುವ ಹಿಂದಿನ ಕಥೆ. ಒಮ್ಮೆ ಸೀತಾದೇವಿ ತಮ್ಮ ಹಣೆಗೆ ಸಿಂಧೂರ ಹಚ್ಚಿಕೊಂಡಿದ್ದರು. ಅದರ ಕಾರಣ ಕೇಳಿದ ಹನುಮಂತನಿಗೆ ಇದು ಶ್ರೀರಾಮನ ಆಯುಷ್ಯ ಮತ್ತು ಕ್ಷೇಮಕ್ಕಾಗಿ ಎಂದು ಸೀತಾ ಹೇಳಿದರು. ಅದನ್ನು ಕೇಳಿದ ಹನುಮಂತ, ಸ್ವಲ್ಪ ಸಿಂಧೂರವೇ ಇಷ್ಟು ಫಲ ನೀಡುವುದಾದರೆ ನಾನು ಇಡೀ ದೇಹಕ್ಕೆ ಹಚ್ಚಿಕೊಳ್ಳುತ್ತೇನೆ ಎಂದು ಸಂಪೂರ್ಣ ದೇಹಕ್ಕೆ ಸಿಂಧೂರ ಹಚ್ಚಿಕೊಂಡರು. ಇದರಿಂದಲೇ ಅನೇಕ ಹನುಮಂತ ದೇವಾಲಯಗಳಲ್ಲಿ ಸಿಂಧೂರ ಅರ್ಪಿಸುವ ಸಂಪ್ರದಾಯ ಪ್ರಸಿದ್ಧಿಯಾಯಿತು. 9. ರಾಮನ ಉಂಗುರವನ್ನು ಸಾಗರಕ್ಕೆ ಹಾಕಿದ ಕಥೆ. ಕೆಲವು ಪರಂಪರೆಯ ಕಥೆಗಳ ಪ್ರಕಾರ ರಾಮನು ತಮ್ಮ ಉಂಗುರವನ್ನು ಭೂಮಿಯೊಳಗೆ ಬಿಟ್ಟರು. ಅದನ್ನು ತರಲು ಹನುಮಂತ ಹೋದಾಗ ಅಲ್ಲಿ ಸಾವಿರಾರು ಒಂದೇ ರೀತಿಯ ಉಂಗುರಗಳು ಕಂಡವು. ಆಗ ಈ ವಿಶ್ವದಲ್ಲಿ ರಾಮಾಯಣದ ಕಥೆ ಅನೇಕ ಯುಗಗಳಲ್ಲಿ ನಡೆಯುತ್ತದೆ ಎಂಬ ತಾತ್ವಿಕ ಸಂದೇಶ ಅವರಿಗೆ ತಿಳಿಯಿತು ಎಂದು ಹೇಳಲಾಗುತ್ತದೆ. ಇದು ಎಲ್ಲ ಸಂಪ್ರದಾಯಗಳಲ್ಲಿ ಒಂದೇ ರೀತಿಯಾಗಿ ಕಂಡುಬರುವ ಕಥೆಯಲ್ಲ, ಆದರೆ ಜನಪ್ರಿಯ ಪೌರಾಣಿಕ ಪರಂಪರೆಯ ಭಾಗವಾಗಿದೆ. 10. ಹನುಮಂತನ ಹೃದಯದಲ್ಲಿ ರಾಮ, ಸೀತೆ. ಒಮ್ಮೆ ಕೆಲವರು ಹನುಮಂತನ ಭಕ್ತಿಯನ್ನು ಪರೀಕ್ಷಿಸಲು ಪ್ರಯತ್ನಿಸಿದರು. ಆಗ ಅವರು ತಮ್ಮ ಎದೆಯನ್ನು ಸೀಳಿ ತೋರಿಸಿದಾಗ ಒಳಗೆ ಶ್ರೀರಾಮ ಮತ್ತು ಸೀತಾದೇವಿಯ ದಿವ್ಯ ರೂಪವಿದೆ ಎಂಬ ಕಥೆ ಪ್ರಸಿದ್ಧವಾಗಿದೆ. ಈ ಕಥೆ ಅವರ ಅಚಲ ಭಕ್ತಿಯ ಸಂಕೇತವಾಗಿ ಹೇಳಲ್ಪಡುತ್ತದೆ.
ಹನುಮಂತನ ವ್ಯಕ್ತಿತ್ವ ನಮಗೆ ಕಲಿಸುವ ಪಾಠಗಳು. ಹನುಮಂತನ ಜೀವನ ಕೇವಲ ಪೌರಾಣಿಕ ಕಥೆಯಲ್ಲ, ಅದು ಜೀವನದ ಮೌಲ್ಯಗಳ ಪಾಠವಾಗಿದೆ. ಶಕ್ತಿ ಇದ್ದರೂ ವಿನಯ ಇರಬೇಕು, ಜ್ಞಾನ ಇದ್ದರೂ ಅಹಂಕಾರ ಇರಬಾರದು, ಯಶಸ್ಸು ಬಂದರೂ ದೇವರನ್ನು ಮರೆಯಬಾರದು, ಸೇವೆ ಮಾಡಿದ ನಂತರ ಪ್ರತಿಫಲವನ್ನು ನಿರೀಕ್ಷಿಸಬಾರದು, ಸಂಕಷ್ಟದಲ್ಲಿ ಧೈರ್ಯ ಕಳೆದುಕೊಳ್ಳಬಾರದು, ಗುರುಗಳಿಗೆ ಗೌರವ ಕೊಡಬೇಕು, ಮಾತಿಗೆ ನಿಷ್ಠೆಯಾಗಿರಬೇಕು, ಸತ್ಯದ ಪರ ನಿಲ್ಲಬೇಕು, ಭಕ್ತಿ ಮತ್ತು ಕರ್ತವ್ಯ ಎರಡನ್ನೂ ಸಮತೋಲನದಿಂದ ನಡೆಸಬೇಕು, ಇತರರಿಗೆ ಸಹಾಯ ಮಾಡುವ ಮನೋಭಾವ ಬೆಳೆಸಬೇಕು. ಹನುಮಾನ್ ಚಾಲಿಸದ ಮಹತ್ವ. ಹನುಮಂತನನ್ನು ಸ್ಮರಿಸಿ ಅನೇಕ ಭಕ್ತರು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸುತ್ತಾರೆ. ಭಕ್ತರ ನಂಬಿಕೆ ಪ್ರಕಾರ ಇದರ ಪಠಣದಿಂದ ಧೈರ್ಯ, ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಸ್ಥಿರತೆ ಹೆಚ್ಚುತ್ತದೆ. ಜೀವನದ ಸವಾಲುಗಳನ್ನು ಎದುರಿಸಲು ಮಾನಸಿಕ ಶಕ್ತಿ ದೊರಕುತ್ತದೆ ಎಂದು ಅನೇಕರು ಭಾವಿಸುತ್ತಾರೆ. ಹನುಮಂತನ ವಿವಿಧ ಹೆಸರುಗಳು: ಆಂಜನೇಯ, ಮಾರುತಿ, ಪವನಪುತ್ರ, ವಾಯುಪುತ್ರ, ಬಜರಂಗಬಲಿ, ಕಪೀಶ, ರಾಮದೂತ, ಸಂಕಟಮೋಚನ, ಮಹಾವೀರ, ಕೇಸರಿ ನಂದನ. ಪ್ರತಿ ಹೆಸರು ಅವರ ವ್ಯಕ್ತಿತ್ವದ ಒಂದು ವಿಶೇಷ ಗುಣವನ್ನು ಸೂಚಿಸುತ್ತದೆ. ಇಂದಿಗೂ ಹನುಮಂತನ ಆರಾಧನೆ ಏಕೆ ವಿಶೇಷ? ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ಹನುಮಂತನ ದೇವಾಲಯಗಳನ್ನು ಕಾಣಬಹುದು. ಭಕ್ತರು ಶನಿವಾರ ಮತ್ತು ಮಂಗಳವಾರ ವಿಶೇಷ ಪೂಜೆ ಮಾಡುತ್ತಾರೆ. ಭಕ್ತಿ, ಧೈರ್ಯ, ಸೇವೆ ಮತ್ತು ವಿನಯದ ಆದರ್ಶವಾಗಿರುವ ಕಾರಣ ಮಕ್ಕಳು, ಯುವಕರು ಮತ್ತು ಹಿರಿಯರು ಎಲ್ಲರೂ ಹನುಮಂತನನ್ನು ಆರಾಧಿಸುತ್ತಾರೆ. ಸ್ನೇಹಿತರೆ, ಹನುಮಂತನ ಜೀವನವು ಕೇವಲ ಅದ್ಭುತ ಶಕ್ತಿಯ ಕಥೆಯಲ್ಲ, ಅದು ಭಕ್ತಿ, ಸೇವೆ, ನಿಷ್ಠೆ, ವಿನಯ ಮತ್ತು ಧೈರ್ಯದ ಜೀವನ ಪಾಠವಾಗಿದೆ. ನಾವು ಕೂಡ ನಮ್ಮ ಜೀವನದಲ್ಲಿ ಈ ಗುಣಗಳನ್ನು ಅಳವಡಿಸಿಕೊಂಡರೆ ಅನೇಕ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್, ಜೈ ಹನುಮಂತ ಎಂದು ಕಮೆಂಟ್ ಮಾಡಿ. ಮತ್ತು ಇಂತಹ ಪೌರಾಣಿಕ ರಹಸ್ಯಗಳು ಮತ್ತು ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್.